Good morning students. Welcome to the chemistry class. Last class ಅಲ್ಲಿ water concepts ನ ಮಾಡ್ತಾ ಇದ್ವಿ. So water for the survival of life very important role ನ play ಮಾಡತ್ತೆ ಅಂತ ಹೇಳ್ತಾ ಇದ್ವಿ. 65% of human body is covered by water. 95% of water body is also covered by water ಅನ್ನೋದನ್ನ ನೋಡಿದ್ವಿ. ಸೊ ಸೋರ್ಸ್ ಆಫ್ ವಾಟರ್ ಅಂದಾಗ ವೆಲ್ ವಾಟರ್ ಬರುತ್ತೆ, ಪಾಂಡ್ ವಾಟರ್ ಬರುತ್ತೆ, ಲೇಕ್ ವಾಟರ್ ಬರುತ್ತೆ. ಸೊ ಅಲ್ಲಿ ಪರ್ಸಂಟೇಜ್ ನಿಮಗೆ ಜಾಸ್ತಿ ಇರೋಂಥ ಪರ್ಸಂಟೇಜ್ ಅಂತ ಅಂದಾಗ ಓಷಿಯನ್ ವಾಟರ್ ಅಂತ ಹೇಳ್ಬೋದು. ಬಟ್ ಅದು ಅನ್ಫಿಟ್ ಫಾರ್ ಡ್ರಿಂಕಿಂಗ್ ಅಂತ ಹೇಳ್ಬೋದು. ಸೊ ರಿವರ್ ವಾಟರ್ ಏನು ಕಮ್ಮಿ 0.0002% ಅಷ್ಟು ಹತ್ರ ಇರುತ್ತೆ. ಅದು ನಮಗೆ ಡ್ರಿಂಕಿಂಗ್ ಪರ್ಪಸ್ಸಿಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು. ಇದರಿಂದ ನಾವೇನು ಯೂಸ್ ಮಾಡೋಕ್ಕೆ ವಾಟರ್ ಇರೋಂಥದ್ದೇ ಪರ್ಸೆಂಟೇಜ್ ಕಮ್ಮಿ. ಹಾಗಾಗಿ ಕನ್ಸರ್ವೇಷನ್ ಆಫ್ ವಾಟರ್ ಇಸ್ ಅವರ್ ಡ್ಯೂಟಿ ಅನ್ನೋದನ್ನ ಸೊ ಹೇಳ್ಬೋದು. ನೆಕ್ಸ್ಟ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ವಾಟರ್ ನೋಡೋದಾದ್ರೆ ಇಟ್ ಈಸ್ ಎ ಕಲರ್ಲೆಸ್ ಅಂಡ್ ಟೇಸ್ಟ್ಲೆಸ್ ಲಿಕ್ವಿಡ್. ಸೊ ಅಲ್ಲಿ ನಿಮಗೆ ಯಾವುದೇ ರೀತಿ ಕಲರ್ ಇಲ್ಲ ವಾಟರ್ ಅಲ್ಲಿ, ಮತ್ತೆ ಟೇಸ್ಟ್ಲೆಸ್ ಲಿಕ್ವಿಡ್ ಅಂತ ಹೇಳ್ಬೋದು. ಆದ್ರೂ ಸಹ ನಾವು ತುಂಗಾ ವಾಟರ್ ಏನು ನಮ್ಮ ತುಂಗಾ ವಾಟರ್ ಅಂತ ಅಂದಾಗ ಸ್ವೀಟ್ ಇರುತ್ತೆ ಅಂತೆಲ್ಲ ಹೇಳ್ತಾ ಇರ್ತೀವಿ. ಬಟ್ ಅಲ್ಲಿ ನಿಮಗೆ ಸೊ ಯೂಶಲಿ ಫಿಸಿಕಲ್ ಪ್ರಾಪರ್ಟೀಸ್ ನೋಡೋದಾದ್ರೆ ದೇ ಆರ್ ಕಲರ್ಲೆಸ್ ಆ್ಯಂಡ್ ಟೇಸ್ಟ್ಲೆಸ್ ಲಿಕ್ವಿಡ್. ದ ಅನ್ಯೂಶುವಲ್ ಪ್ರಾಪರ್ಟೀಸ್ ವಾಟರ್ ಇನ್ ದ ಕಂಡೆನ್ಸ್ಡ್ ಫೇಸ್ ಅಂತ ಅಂದಾಗ ಲಿಕ್ವಿಡ್ ಅಥವಾ ಸಾಲಿಡ್ ಆಗುತ್ತೆ. ಕಂಡೆನ್ಸೇಷನ್ ಮಾಡಿದಾಗ ವೇಪರ್ನ ಕಂಡೆನ್ಸೇಷನ್ ಮಾಡಿದಾಗ ಲಿಕ್ವಿಡ್ ಆರ್ ಸಾಲಿಡ್ ಸ್ಟೇಟ್ನ ಸಿಗುತ್ತೆ. or due to the presence of extensive hydrogen bonding between water molecules. ಲಿಕ್ವಿಡ್ ಮತ್ತೆ ಸಾಲಿಡ್ ಸ್ಟೇಟ್ ಅಲ್ಲಿ ಈ ವಾಟರ್ನ ನಾವು ಪ್ರಾಪರ್ಟೀಸ್ ಅನ್ಯೂಶುವಲ್ ಇರುತ್ತೆ ಅಂತ ಹೇಳ್ತೀವಿ ಬಿಕಾಸ್ ಆಫ್ ಹೈಡ್ರೋಜನ್, ಎಕ್ಸ್ಟೆನ್ಸಿವ್ ಹೈಡ್ರೋಜನ್ ಬಿಟ್ವೀನ್ ದ ವಾಟರ್ ಮಾಲಿಕ್ಯೂಲ್ಸ್. ಲಿಕ್ವಿಡ್ ಮತ್ತೆ ಏನು ಸಾಲಿಡ್ ಸ್ಟೇಟ್ ಅಲ್ಲಿ ವಾಟರ್ ಮಾಲಿಕ್ಯೂಲ್ಸ್ ಹತ್ತತ್ರ ಇರೋದ್ರಿಂದ ಆ ವಾಟರ್ ಅಲ್ಲಿ ಆಕ್ಸಿಜನ್ ಮೋರ್ ಎಲೆಕ್ಟ್ರೋನೆಗೆಟಿವ್ ಆಕ್ಸಿಜನ್ ಇರುತ್ತೆ, ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಸಿಜನ್ ಮೇಲೆ ಇರುತ್ತೆ ಅಂತ ಗೊತ್ತು. ಆ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಂದ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗಂತ ಚಾನ್ಸಸ್ ಇರುತ್ತೆ ಬಿಟ್ವೀನ್ ದಿ ವಾಟರ್ ಮಾಲಿಕ್ಯೂಲ್ಸ್. ಬಿಕಾಸ್ ಆಫ್ ದೀಸ್ ಎಕ್ಸ್ಟೆನ್ಸಿವ್ ಹೈಡ್ರೋಜನ್ ಬಾಂಡಿಂಗ್ ಇಟ್ ಶೋಸ್ ಅ ಅನ್ಯೂಶುವಲ್ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ದಿಸ್ ಲೀಡ್ಸ್ ಟು ದ ಹೈ ಫ್ರೀಸಿಂಗ್ ಪಾಯಿಂಟ್, ಹೈ ಬಾಯ್ಲಿಂಗ್ ಪಾಯಿಂಟ್, ಹೈ ಹೀಟ್ ಆಫ್ ವೇಪರೈಸೇಷನ್ and high heat of fusion in comparison to H2S and H2Se. ಸೊ ಹೈಡ್ರೋಜನ್ ಸಲ್ಫೈಡ್ ಆಗಿರ್ಬೋದು, ಹೈಡ್ರೋಜನ್ ಸೆಲೇನಿಯಂ ಆಗಿರ್ಬೋದು, ಅದಕ್ಕೆ ಕಂಪೇರ್ ಮಾಡಿದ್ರೆ ವಾಟರ್ ಅಲ್ಲಿ ಹೈ ಫ್ರೀಸಿಂಗ್ ಪಾಯಿಂಟ್ ಇದೆ. ಸೊ ಮತ್ತೆ ಹೈ ಬಾಯ್ಲಿಂಗ್ ಪಾಯಿಂಟ್ ಇದೆ, ಹೀಟ್ ಆಫ್ ವೇಪರೈಸೇಷನ್ ಹೈ ಇದೆ. ಅಂದರೆ ತುಂಬಾ ಹೊತ್ತು ನೀವು ಹೀಟ್ ಮಾಡಬೇಕು ಆ ವಾಟರ್ ಮಾಲಿಕ್ಯೂಲ್ಸ್ನ ವೇಪರೈಸ್ ಮಾಡೋಕ್ಕೆ. ಬಾಯ್ಲ್ ಮಾಡೋಕ್ಕೂ ಹೈ ಟೆಂಪ್ರೇಚರ್ ಬೇಕು, ಮತ್ತು ಫ್ರೀಸ್ ಮಾಡೋಕ್ಕೂ ಸೊ ಅಲ್ಲಿ ನಿಮಗೆ ಫ್ರೀಸಿಂಗ್ ಪಾಯಿಂಟು ಹೈ ಇರುತ್ತೆ ಅಂತ ಹೇಳ್ಬೋದು. ಹೀಟ್ ಆಫ್ ಫ್ಯೂಷನ್, ಸೊ ಫ್ಯೂಷನ್ ಪ್ರೋಸೆಸ್ನ ಮಾಡೋಕ್ಕೂ ಸಹ ಅಲ್ಲಿ ನಿಮಗೆ ಬೇಕಾಗಿರೋ ಟೆಂಪ್ರೇಚರ್ ಹೈ ಇರುತ್ತೆ ಅಂತ ಹೇಳ್ಬೋದು. ಯಾವುದಕ್ಕೆ ಕಂಪೇರ್ ಮಾಡಿದ್ರೆ ಹೈಡ್ರೋಜನ್ ಸಲ್ಫೈಡ್ ಅಥವಾ ಹೈಡ್ರೋಜನ್ ಸೆಲೇನಿಯಮಿಗೆ ಕಂಪೇರ್ ಮಾಡಿದ್ರೆ. In comparison to other liquids, water has a high specific heat, thermal conductivity, surface tension, dipole moment, dielectric constant, etc. These properties allows water to play a very key role in a biosphere. Heat holding capacity ಅಥವಾ ಥರ್ಮಲ್ ಕಂಡಕ್ಟಿವಿಟಿ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಟ್ರಾನ್ಸ್ಫರ್ ಮಾಡೋಂಥ ಪ್ರಾಪರ್ಟಿ ಆಗಿರ್ಬೋದು, ಹೀಟ್ನ ಹೋಲ್ಡಿಂಗ್ ಕೆಪಾಸಿಟಿ ಆಗಿರ್ಬೋದು, ಸರ್ಫೇಸ್ ಟೆನ್ಷನ್ ಆಲ್ರೆಡಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಹೈ ಫೋರ್ಸ್ ಅದರಲ್ಲಿ ನಿಮಗೆ ಲಿಕ್ವಿಡ್ ಮೇಲೆ ಅಪ್ಲೈ ಆಗಬೇಕಾಗತ್ತೆ ಫಾರ್ ಇನ್ಕ್ರೀಸ್ ದ ಸರ್ಫೇಸ್ ಏರಿಯಾ ಅಂತ ಹೇಳ್ಬೋದು. ಹಾಗಾಗಿ ಸರ್ಫೇಸ್ ಟೆನ್ಷನ್, ಡೈಪೋಲ್ ಮೂಮೆಂಟ್, ಆ H2O ಅಲ್ಲಿ ನಿಮಗೆ ಹೈಡ್ರೋಜನ್ ಎಲೆಕ್ಟ್ರೋ ಪಾಸಿಟಿವ್ ಆಗಿದ್ರೆ ಆಕ್ಸಿಜನ್ ಎಲೆಕ್ಟ್ರೋ ನೆಗೆಟಿವ್, ಹಾಗೆ ಡೈಪೋಲ್ ಇರೋದ್ರಿಂದ ಡೈಪೋಲ್ ಮೂಮೆಂಟ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಯಾವುದಾದ್ರೂ ಒಂದು ಕಾಂಪೌಂಡ್ನ ಇದು ಡಿಸಾಲ್ವ್ ಮಾಡಬೇಕು ಅಂದರೆ ಅದರಲ್ಲಿರೋ ಎನರ್ಜಿನ ಬ್ರೇಕ್ ಮಾಡಬೇಕು, ಹೈ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್. ಸೊ ಇಷ್ಟು ನಿಮಗೆ ಸ್ಪೆಸಿಫಿಕ್ ಹೀಟ್ ಆಗಿರ್ಬೋದು, ಥರ್ಮಲ್ ಕಂಡಕ್ಟಿವಿಟಿ, ಸರ್ಫೇಸ್ ಟೆನ್ಷನ್, ಡೈಪೋಲ್ ಮೂವ್ಮೆಂಟ್, ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಎಲ್ಲವೂ ಸಹ ವಾಟರ್ ಮಾಲಿಕ್ಯೂಲ್ಸ್ಗೆ ಹೈ ಇದೆ. ಸೊ ಇಷ್ಟು ಪ್ರಾಪರ್ಟೀಸ್ ಇಂದ ಇದು ಇಂಪಾರ್ಟೆಂಟ್ ರೋಲ್ನೇ ಪ್ಲೇ ಮಾಡುತ್ತೆ ಇನ್ ಬಯೋಸ್ಫಿಯರ್ ಅಂತ ಹೇಳ್ಬೋದು. ಸೊ ಹಾಗಾಗಿ ವಾಟರ್ ಅಲ್ಲಿರೋ ಅಂತ ನಿಮಗೆ ಆನಿಮಲ್ ಕಿಂಗ್ಡಮ್ ಆಗಿರ್ಬೋದು, ಫಿಶ್ ಆಗಿರ್ಬೋದು ಅಥವಾ ಅದರ್ ಝೂ ಪ್ಲಾಂಕ್ಟಾನ್ಸ್ ಆಗಿರ್ಬೋದು, ನಿಮಗೇನು ವಿಂಟರ್ ಸೀಸನ್ ಆಗಿರಲಿ ಅಥವಾ ಸಮ್ಮರ್ ಸೀಸನ್ ಆಗಿರಲಿ ಯಾವುದೇ ಸೀಸನ್ ಬಂದ್ರೂ ಅದು ಸೊ ಏನಾಗತ್ತೆ ಸರ್ವೈವ್ ಆಗುತ್ತೆ ಬಿಕಾಸ್ ಆಫ್ ವಾಟರ್ ಹೈ ಥರ್ಮಲ್ ಇನ್ಸುಲೇಷನ್ ಪ್ರಾಪರ್ಟಿ ಎಲ್ಲ ಇರೋದ್ರಿಂದ ಇಂಥ ಪ್ರಾಪರ್ಟೀಸ್ನ ಯುಟಿಲೈಸ್ ಮಾಡ್ಕೊಂಡು ಅದು ಸರ್ವೈವ್ ಆಗುತ್ತೆ ಅಂತ ಹೇಳ್ಬೋದು.
Then high heat of vaporization and heat capacity are responsible for moderation of climate and body temperature of living beings. ಈಗ ಹೇಳಿದ್ನಲ್ಲ ವಾಟರ್ ಬಾಡೀಸ್ ಅಲ್ಲಿ ಏನು ಎನಿಮಲ್ಸ್ ಏನಿರತ್ತೆ ಅದು ನಿಮಗೆ ವಾಟರ್ನ ಹೈ ಹೀಟ್ ಆಫ್ ವೇಪರೈಸೇಷನ್ ಅಂಡ್ ಹೀಟ್ ಕೆಪಾಸಿಟಿ ಪ್ರಾಪರ್ಟೀಸ್ ಇಂದ ಕ್ಲೈಮೇಟ್ ಅಲ್ಲಿ ಸೊ ಟೆಂಪರೇಚರ್ ವೇರಿ ಮಾಡ್ರೇಷನ್ ಆಗ್ತಿರತ್ತೆ. ಆ ಮಾಡ್ರೇಷನ್ ಆಗೋ ಅಂತ ಕ್ಲೈಮೇಟ್ ಅನ್ನ ಸೊ ಕ್ಲೈಮೇಟ್ ಗೆ ಈ ಲಿವಿಂಗ್ ಬೀಯಿಂಗ್ಸ್ ಸುಟೇಬಲ್ ಆಗುತ್ತೆ ಬಿಕಾಸ್ ಆಫ್ ದಿಸ್ ವಾಟರ್ ನ ಪ್ರಾಪರ್ಟೀಸ್ ಅಂತ ಹೇಳ್ಬೋದು. ಇಟ್ ಈಸ್ ಅನ್ ಎಕ್ಸಲೆಂಟ್ ಸಾಲ್ವೆಂಟ್ ಫಾರ್ ಟ್ರಾನ್ಸ್ಪೋರ್ಟೇಷನ್ ಆಫ್ ಅಯಾನ್ಸ್ ಅಂಡ್ ಮಾಲಿಕ್ಯೂಲ್ಸ್ ರಿಕ್ವೈರ್ಡ್ ಫಾರ್ ಪ್ಲಾಂಟ್ ಅಂಡ್ ಅನಿಮಲ್ ಮೆಟಾಬಾಲಿಸಮ್. ಅನಿಮಲ್ ಆಗಿರ್ಬೋದು ಅಥವಾ ವಾಟರ್ ಪ್ಲಾಂಟ್ ಆಗಿರ್ಬೋದು, ಅದರಲ್ಲಿ ನಿಮಗೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಯಾನ್ಸ್ ಫುಡ್ ಟ್ರಾನ್ಸ್ಪೋರ್ಟ್ ಆಗಕ್ಕೆ ಬೇಕಾಗಿರೋ ಮೀಡಿಯಮೇ ವಾಟರ್ ಆಗಿ ಆಕ್ಟ್ ಮಾಡ. ಸೊ ವಾಟರ್ ಮೀಡಿಯಂ ಆಗಿ ಇಲ್ಲಿ ಆಕ್ಟ್ ಮಾಡುತ್ತೆ ಅಂತ ಹೇಳ್ಬೋದು ಫಾರ್ ದ ಟ್ರಾನ್ಸ್ಪೋರ್ಟೇಷನ್ ಆಫ್ ಅಯಾನ್ಸ್ ಅಂಡ್ ಫುಡ್ ಮಾಲಿಕ್ಯೂಲ್ಸ್ ಅಥವಾ ನಿಮ್ಗೆ ಬೇರೆ ಮಾಲಿಕ್ಯೂಲ್ಸ್ ನ ರಿಕ್ವೈರ್ಡ್ ಮಾಲಿಕ್ಯೂಲ್ಸ್ ನ ಒಂದ್ ಕಡೆಯಿಂದ ಒಂದ್ ಕಡೆ ಟ್ರಾನ್ಸ್ಪೋರ್ಟ್ ಮಾಡೋ ಅಂತ ಮೀಡಿಯಂ ಆಗಿ ವಾಟರ್ ಇಲ್ಲಿ ವರ್ಕ್ ಆಗತ್ತೆ ಅಂತ ಹೇಳ್ಬೋದು. ಸೊ ಡ್ಯೂ ಟು ಅದರಲ್ಲಿ ನಿಮಗೆ ಪ್ಲಾಂಟಲ್ ಫ್ಲೋಯಮ್ ಝೈಲಮ್ ಅಂತೆಲ್ಲ ಬರುತ್ತೆ, ಫುಡ್ ಕಂಡಕ್ಟಿಂಗ್ ಟಿಶ್ಯೂ ವಾಟರ್ ಕಂಡಕ್ಟಿಂಗ್ ಟಿಶ್ಯೂಸ್ ಅಂತ ಹೇಳಿ. ಸೊ ಈ ರೀತಿ ವಾಟರ್ ಏನ್ ಮಾಡುತ್ತೆ ಒಂದ್ ಕಡೆಯಿಂದ ಇನ್ನೊಂದ್ ಕಡೆಗೆ ಅಯಾನ್ಸ್ ನ ಮಾಲಿಕ್ಯೂಲ್ಸ್ ರಿಕ್ವೈರ್ಡ್ ಮಾಲಿಕ್ಯೂಲ್ಸ್ ನ ಟ್ರಾನ್ಸ್ಪೋರ್ಟ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಡ್ಯೂ ಟು ಹೈಡ್ರೋಜನ್ ಬಾಂಡಿಂಗ್ ವಿತ್ ಪೋಲಾರ್ ಮಾಲಿಕ್ಯೂಲ್ಸ್ ಈವನ್ ಕೋವಲೆಂಟ್ ಕಾಂಪೌಂಡ್ಸ್ ಲೈಕ್ ಆಲ್ಕೋಹಾಲ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಡಿಸಾಲ್ವ್ಸ್ ಇನ್ ವಾಟರ್. ಸೊ ಇಲ್ಲಿ ನಿಮಗೆ ಹೈಡ್ರೋಜನ್ ಬಾಂಡಿಂಗ್ ಪೋಲಾರ್ ಮಾಲಿಕ್ಯೂಲ್ಸ್ ಜೊತೆ ಅಂದ್ರೆ ಪರ್ಮನೆಂಟ್ಲಿ ಡೈಪೋಲ್ಸ್ ಇರೋಂಥ ಪೋಲಾರ್ ಮಾಲಿಕ್ಯೂಲ್ಸ್ ಜೊತೆ ಇದು ನಿಮಗೆ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗಂತ ಚಾನ್ಸಸ್ ಇರೋದ್ರಿಂದ ಈವನ್ ಕೋವಲೆಂಟ್ ಕಾಂಪೌಂಡ್ಸ್ ಆಗಿರೋಂಥ ಆಲ್ಕೋಹಾಲು ಕಾರ್ಬೋಹೈಡ್ರೇಟ್ಸ್ ವಾಟರ್ ಡಿಸಾಲ್ವ್ ಆಗುತ್ತೆ. ಆಲ್ಕೋಹಾಲ್ ಅಂತ ಅಂದಾಗ OH ಗ್ರೂಪ್ ಇರುತ್ತೆ. ಸೊ ಅದರಲ್ಲಿ ಪೋಲಾರ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಡೈಪೋಲ್ಸ್ ಕ್ರಿಯೇಟ್ ಆಗಿರೋಂಥ ಪೋಲಾರ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಆಲ್ಕೋಹಾಲ್ಸ್ ಅಲ್ಲಿ ಈವನ್ ಈ ಆಲ್ಕೋಹಾಲ್ಸ್ ವಾಟರ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗೋದ್ರಿಂದ ಅದೇನಾಗುತ್ತೆ ದೇ ಆರ್ ಡಿಸಾಲ್ವ್ ಇನ್ ವಾಟರ್. ಸೊ ಹಾಗಾಗಿ ಆಲ್ಕೋಹಾಲ್ ನ ಯಾವುದೇ ಪ್ರಪೋರ್ಷನ್ ಅಲ್ಲಿ ಆದ್ರೂ ವಾಟರ್ ಡಿಸಾಲ್ವ್ ಮಾಡಿ ಕನ್ಸಂಪ್ಷನ್ ಮಾಡ್ಬೋದು ಅಂತ ಹೇಳ್ತಾ ಹೋಗ್ತಾರೆ. ಸೊ ಹಾಗಾಗಿ ಆಲ್ಕೋಹಾಲ್ ಅಂಡ್ ಕಾರ್ಬೋಹೈಡ್ರೇಟ್ಸ್ ಲೈಕ್ polar molecules also dissolve in water because of hydrogen bonding ಅಂತ ಹೇಳ್ಬೋದು. These are the physical properties of water. Totally they are colorless and tasteless liquids. So ಇದಕ್ಕೆ high specific heat, high thermal conductivity, high surface tension, high dipole moment, high dielectric constant properties ಇರುತ್ತೆ ಅಂತ ಹೇಳ್ಬೋದು. Even high heat of vaporization and high heat of fusion ಇರುತ್ತೆ when compared to H2S and H2SE. ಮತ್ತೆ ಹೈ ಹೀಟ್ ಆಫ್ ವೇಪರೈಸೇಷನ್ ಅಂಡ್ ಹೀಟ್ ಕೆಪಾಸಿಟಿ ಇರೋದ್ರಿಂದ ಕ್ಲೈಮೇಟ್ ನ ಮಾಡರೇಷನ್ ಅಲ್ಲಿ ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ. ಹಾಗಾಗಿ ಬಾಡಿ ಟೆಂಪರೇಚರ್ ಇನ್ ಲಿವಿಂಗ್ ಬೀಯಿಂಗ್ಸ್ ಅಲ್ಲಿ ಸೊ ಮೆಟಬಲಿಸಮ್ ಅಲ್ಲೂ ಸಹ ಇದು ಇಂಪಾರ್ಟೆಂಟ್ ರೋಲ್ ನ ಪ್ಲೇ ಮಾಡುತ್ತೆ ಅಂತ ಹೇಳ್ಬೋದು. ಫಾರ್ ದ ಟ್ರಾನ್ಸ್ಪೋರ್ಟ್ ಆಫ್ ಅಯಾನ್ಸ್ ಅಂಡ್ ರಿಕ್ವೈರ್ಡ್ ಮಾಲಿಕ್ಯೂಲ್ಸ್ ಇನ್ ಪ್ಲಾಂಟ್ ಬಾಡಿ ಅಂಡ್ ಅನಿಮಲ್ ಬಾಡಿ. ಸೊ ಅದಕ್ಕೆ ಇಂಪಾರ್ಟೆಂಟ್ ರೋಲ್ ಅಥವಾ ಮೀಡಿಯಂ ಆಗಿದ್ದು ವರ್ಕ್ ಆಗುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಐಸ್. ಸ್ಟ್ರಕ್ಚರ್ ಆಫ್ ಐಸ್ ನೋಡೋದಾದ್ರೆ ಇನ್ ಗ್ಯಾಸ್ ಫೇಸ್ ವಾಟರ್ ಇಸ್ ಬೆಂಟ್ ಮಾಲಿಕ್ಯೂಲ್ ವಿತ್ ಅ ಬಾಂಡ್ ಆಂಗಲ್ ಆಫ್ 104.4 ಡಿಗ್ರಿ 5 ಮಿನಿಟ್ಸ್. ಗೇಷಿಯಸ್ ಸ್ಟೇಟ್ ಅಲ್ಲಿ ಬೆಂಟ್ ಸ್ಟ್ರಕ್ಚರ್ ಆಫ್ ವಾಟರ್ ಇದು. ಬೆಂಟ್ ಸ್ಟ್ರಕ್ಚರ್ ಆಫ್ ವಾಟರ್ ಅಲ್ಲಿ 2 ಹೈಡ್ರೋಜನ್ ಸೊ ಏನ್ ನಿಮಗೆ ವಿ ಸ್ಟ್ರಕ್ಚರ್ ಉಲ್ಟಾ ವಿ ಸೊ ಬೆಂಟ್ ವಿ ಶೇಪ್ ಸ್ಟ್ರಕ್ಚರ್ ಅಲ್ಲಿ ಇದು ಇರುತ್ತೆ. 2 ಹೈಡ್ರೋಜನ್ ಇಲ್ಲಿದ್ರೆ ಆಕ್ಸಿಜನ್ ಮೇಲಿರುತ್ತೆ. 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆನ್ ಆಕ್ಸಿಜನ್ ಈ ರೀತಿ ಪ್ಲೇಸ್ಮೆಂಟ್ ಆಗಿರುತ್ತೆ. ಈ ಹೈಡ್ರೋಜನ್ ಇಂದ ಹೈಡ್ರೋಜನ್ಗೆ ಏನಿದೆ ಬಾಂಡ್ ಏನಿದೆ ಈ ಬಾಂಡ್ ಆಂಗಲ್ ಎಷ್ಟಿದೆ ನಿಮಗೆ 104 ಡಿಗ್ರಿ 5 ಮಿನಿಟ್ಸ್ ಇದೆ. ಈ ಆಕ್ಸಿಜನ್ ಇಂದ ಹೈಡ್ರೋಜನ್ಗೆ ಬಾಂಡ್ ಲೆಂತ್ ಎಷ್ಟಿದೆ 95.7 ಪಿಕೋಮೀಟರ್ ಇದೆ. ಸೊ ಇಲ್ಲಿ ನಿಮಗೆ ನೆಕ್ಸ್ಟ್ ಬೆಂಟ್ ಬಿ ಈ ಸ್ಟ್ರಕ್ಚರ್ ಏನಿದೆ ದ ವಾಟರ್ ಮಾಲಿಕ್ಯೂಲ್ ಆಸ್ ಎ ಡೈಪೋಲ್ ಆಗಿ ಇದು ಹೇಗೆ ಡೈಪೋಲ್ ಮಾಲಿಕ್ಯೂಲ್ ಆಗಿ ಹೇಗೆ ನಿಮ್ಗೆ ಕ್ರಿಯೇಟ್ ಆಗುತ್ತೆ ಅನ್ನೋದನ್ನ ತೋರಿಸಿದ್ದಾರೆ. ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇರುತ್ತೆ ಅಂತ ಹೇಳಿದೆ. ಸೊ ಇದು ಆಕ್ಸಿಜನ್ ಎಲೆಕ್ಟ್ರಾನ್ ನೆಗೆಟಿವ್ ಎಲಿಮೆಂಟ್ ಆಗಿರೋದ್ರಿಂದ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್ ಆಕ್ಸಿಜನ್ ಮೇಲೆ ಕ್ರಿಯೇಟ್ ಆಗುತ್ತೆ. ಹೈಡ್ರೋಜನ್ ಮೇಲೆ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್. ಈ ಶೇಡ್ ಪೇರ್ ಆಫ್ ಎಲೆಕ್ಟ್ರಾನ್ ಟುವರ್ಡ್ಸ್ ಆಕ್ಸಿಜನ್ ಇಲ್ಲಿ ಮೂವ್ ಆಗೋದ್ರಿಂದ ಡೆಲ್ಟಾ ಮೈನಸ್ ಕ್ರಿಯೇಟ್ ಆಗುತ್ತೆ ಪಾರ್ಷಿಯಲ್ ನೆಗೆಟಿವ್ ಚಾರ್ಜ್. ಇದರಿಂದ
ಎಲೆಕ್ಟ್ರಾನ್ ಇಲ್ಲಿಗೆ ಶೇರ್ ಆಗುತ್ತೆ ಮತ್ತೆ ಈ ಬಾಂಡ್ ಇಂದನೂ ಎಲೆಕ್ಟ್ರಾನ್ ಇಲ್ಲಿಗೆ ಶೇರ್ ಆಗೋದ್ರಿಂದ 2 ಡೆಲ್ಟಾ ಮೈನಸ್ ಬಂದಿದೆ. ಸೊ ಇಲ್ಲಿ ನಿಮಗೆ ಹೈಡ್ರೋಜನ್ ಆ ಶೇರ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ನ ಬಿಟ್ಕೊಳ್ಳೋದ್ರಿಂದ ಪಾರ್ಷಿಯಲ್ ಪಾಸಿಟಿವ್ ಚಾರ್ಜ್ ಆನ್ ಹೈಡ್ರೋಜನ್ ಕ್ರಿಯೇಟ್ ಆಗುತ್ತೆ. ಹಾಗೆ ಪಾಸಿಟಿವ್ ಚಾರ್ಜ್ ನೆಗೆಟಿವ್ ಚಾರ್ಜ್ ಎರಡು ಇರೋದ್ರಿಂದ ಇದು ಡೈಪೋಲ್ ನ ಕ್ರಿಯೇಟ್ ಮಾಡುತ್ತೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇಲ್ಲಿ ನಿಮಗೆ ಏನ್ ಸಿ ಸ್ಟ್ರಕ್ಚರ್ ಏನಿದೆ, ದ ಆರ್ಬಿಟಾಲ್ ಓವರ್ಲ್ಯಾಪ್ ಪಿಕ್ಚರ್ ಇನ್ ವಾಟರ್ ಮಾಲಿಕ್ಯೂಲ್. ಆರ್ಬಿಟಾಲ್ ನ ಸ್ಟ್ರಕ್ಚರ್ ಇದು. ಸೊ ಆಕ್ಸಿಜನ್ ಮೇಲೆ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ಸ್ ಇರೋದ್ರಿಂದ ಈ ರೀತಿ ಶೇಪ್ ಬಂದಿದೆ. ಹೈಡ್ರೋಜನ್ ನೋಡಿ ಇಲ್ಲಿ ನಿಮಗೆ ಆಕ್ಸಿಜನ್ ನ ಸ್ಟ್ರಕ್ಚರ್ ಇದು 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್. ಇನ್ನ ಒಂದು ಹೈಡ್ರೋಜನ್ ಜೊತೆ ಬಾಂಡಿಂಗ್ ಮತ್ತೆ ಇನ್ನೊಂದು ಹೈಡ್ರೋಜನ್ ಜೊತೆ ಬಾಂಡಿಂಗ್ ಆಗಿರೋ ಅಂತ ಓವರ್ಲ್ಯಾಪ್ ಇದು. ಹೈಡ್ರೋಜನ್ ಇಂದು ಸ್ಪೆರಿಕಲ್ ಶೇಪ್ ಅಲ್ಲಿ ಇಲ್ಲಿದೆ ನೋಡಿ. ಸೊ ಆರ್ಬಿಟಲ್ ಓವರ್ಲ್ಯಾಪಿಂಗ್ ಸ್ಟ್ರಕ್ಚರ್ ಆಫ್ ವಾಟರ್ ಮಾಲಿಕ್ಯೂಲ್ ಅಲ್ಲಿಗೆ. ಸೊ ಇಲ್ಲಿ ನಿಮಗೆ ಒಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇನ್ನೊಂದು ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಆಕ್ಸಿಜನ್ ಮೇಲೆ ಇರುತ್ತೆ. ಇನ್ನ 2 ಪೇರ್ ಆಫ್ ಎಲೆಕ್ಟ್ರಾನ್ಸ್ ಆನ್ ಆಕ್ಸಿಜನ್ ಅದರ್ ಹೈಡ್ರೋಜನ್ ಜೊತೆ ಅದರ್ 2 ಹೈಡ್ರೋಜನ್ ಜೊತೆ ಬಾಂಡಿಂಗ್ ಅಲ್ಲಿ ಇನ್ವಾಲ್ವ್ ಆಗಿರುತ್ತೆ ಅಂತ ಹೇಳ್ಬೋದು. ಸೊ ದ ಕ್ರಿಸ್ಟಲೈನ್ ಫಾರ್ಮ್ ಆಫ್ ವಾಟರ್ ಈಸ್ ಐಸ್. ವಾಟರ್ ನ ಸೊ ಕ್ರಿಸ್ಟಲೈಸ್ ಮಾಡಿದ್ರೆ ಫ್ರೀಸ್ ಮಾಡ್ತಾ ಹೋದ್ರೆ ಮಾಲಿಕ್ಯೂಲ್ಸ್ ಹತ್ತತ್ರ ಬರುತ್ತೆ. ಸಾಲಿಡ್ ಸ್ಟ್ರಕ್ಚರ್ ಆಫ್ ವಾಟರ್ ಅಂತ ಅಂದಾಗ ಐಸ್ ಅನ್ಬೋದು. ಕ್ರಿಸ್ಟಲೈನ್ ಸ್ಟ್ರಕ್ಚರ್ ಆಫ್ ಐಸ್ ಅಂತ ಸರಿ ವಾಟರ್ ಅಂತ ಅಂದ್ರೆ ಐಸ್ ಅನ್ಬೋದು. ಅಟ್ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಐಸ್ ಕ್ರಿಸ್ಟಲೈಸಸ್ ಇನ್ ಹೆಕ್ಸಾಗನಲ್ ಫಾರ್ಮ್. ಅಟ್ಮಾಸ್ಫಿಯರಿಕ್ ಪ್ರೆಷರ್ 1 ಅಟ್ಮಾಸ್ಫಿಯರ್ ಪ್ರೆಷರ್ 2 ಅಟ್ಮಾಸ್ಫಿಯರ್ ಪ್ರೆಷರ್ ಈ ರೀತಿ ಅಟ್ಮಾಸ್ಫಿಯರಿಕ್ ಪ್ರೆಷರ್ ಯೂನಿಟ್ ಅಲ್ಲಿ ನಿಮಗೆ ಐಸ್ ನ ಕ್ರಿಸ್ಟಲೈಸ್ ಮಾಡಿದ್ರೆ ಹೆಕ್ಸಾಗನಲ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ನಿಮಗೆ ಐಸ್ ಕ್ರಿಸ್ಟಲ್ಸ್ ಆಗತ್ತೆ, ಕ್ರಿಸ್ಟಲೈನ್ ಆಗತ್ತೆ ಅನ್ಬೋದು. ಈ ರೀತಿ ಹೆಕ್ಸಾಗನಲ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಅಲ್ಲಿ ಐಸ್ ಕ್ರಿಸ್ಟಲೈಸ್ ಆಗತ್ತೆ ಯಾವಾಗ ಅಂದ್ರೆ ಇನ್ ಅಟ್ಮಾಸ್ಫಿಯರಿಕ್ ಪ್ರೆಷರ್. ಬಟ್ ಅ ವೆರಿ ಲೋ ಟೆಂಪರೇಚರ್ ಈಸ್ temperatures it condenses to cubic form. ಅದೇ ಇನ್ನು ಕಮ್ಮಿ ಟೆಂಪರೇಚರ್ ಅಲ್ಲಿ ಬಟ್ ಅಟ್ ಎ ವೆರಿ ಲೋ ಟೆಂಪರೇಚರ್ ಅಲ್ಲಿ ನೀವೇನಾದ್ರೂ ಐಸ್ ಲಿಕ್ವಿಡ್ ನ ಕಂಡೆನ್ಸ್ ಮಾಡಿದ್ರೆ ಕ್ಯೂಬಿಕ್ ಫಾರ್ಮಿಗೆ ಬರುತ್ತೆ. ಸೊ ಕಮ್ಮಿ ಟೆಂಪರೇಚರ್ ಅಲ್ಲಿ ಏನಾದ್ರೂ ನೀವು ವಾಟರ್ ನ ಕಂಡೆನ್ಸ್ ಮಾಡ್ತಾ ಹೋದ್ರೆ ವಾಟರ್ ವೇಪರ್ ನ ಈ ರೀತಿ ಕ್ಯೂಬ್ ಲೈಕ್ ಸ್ಟ್ರಕ್ಚರ್ ಸಿಗತ್ತೆ. ಅದೇ ನಿಮಗೆ ಅಟ್ಮಾಸ್ಫಿಯರ್ ಪ್ರೆಷರ್ ಅಲ್ಲಿ ಕಂಡೆನ್ಸೇಷನ್ ಮಾಡಿದ್ರೆ ಅದು ಹೆಕ್ಸಾಗನಲ್ ರಿಂಗ್ ಲೈಕ್ ಸ್ಟ್ರಕ್ಚರ್ ಸಿಗ್ತಾ ಹೋಗುತ್ತೆ. ಡೆನ್ಸಿಟಿ ಆಫ್ ಐಸ್ ಈಸ್ ಲೆಸ್ ದ್ಯಾನ್ ದಟ್ ಆಫ್ ದ ವಾಟರ್, therefore an ice cubes floats on water. ನೋಡಕ್ಕೆ ವಾಟರೇ ಕಂಪೇರ್ ಮಾಡಿದ್ರೆ ಐಸ್ ಒಂದು ಸ್ವಲ್ಪ ಸಾಲಿಡಿಫೈ ಆಗಿರೋದ್ರಿಂದ ಡೆನ್ಸಿಟಿ ಜಾಸ್ತಿ ಇದೆ ಅನ್ಸುತ್ತೆ. ಬಟ್ ಡೆನ್ಸಿಟಿ ಆಫ್ ಐಸೇ ಕಮ್ಮಿ ಇರುತ್ತೆ ಕಂಪೇರ್ ಟು ವಾಟರ್. ಯಾಕೆ ಅಂದ್ರೆ ಸೊ ಅಲ್ಲಿ ನಿಮಗೆ ಇಲ್ಲೊಂದು ವಾಟರ್ ಮಾಲಿಕ್ಯೂಲ್ ಈ ರೀತಿ ದೂರದಲ್ಲಿ ವಾಟರ್ ಮಾಲಿಕ್ಯೂಲ್ ಪ್ಲೇಸ್ಮೆಂಟ್ ಆಗಿರುತ್ತೆ. ಮಧ್ಯದಲ್ಲಿರೋಂಥ ಖಾಲಿ ಜಾಗ ಏನಾಗಿರುತ್ತೆ ಎಂಟಿ ಸ್ಪೇಸ್ ಜಾಸ್ತಿ ಇರುತ್ತೆ. ಎಂಟಿ ಸ್ಪೇಸ್ ಜಾಸ್ತಿ ಇದ್ದಾಗ ಮಾಸ್ ಬೈ ವಾಲ್ಯೂಮ್ ನ ವ್ಯಾಲ್ಯೂ ಕಮ್ಮಿ ಇರುತ್ತೆ, ಡೆನ್ಸಿಟಿ ಕಮ್ಮಿ ಆಗುತ್ತೆ. ಬಿಕಾಸ್ ಆಫ್ ಹಾಲೋ ಸ್ಪೇಸ್ ಆರ್ ಎಂಟಿ ಸ್ಪೇಸ್ ಇನ್ ದೀಸ್ ಐಸ್ ಕ್ಯೂಬ್ಸ್ ಸೊ ಏನಾಗುತ್ತೆ ಡೆನ್ಸಿಟಿ ಆಫ್ ಐಸ್ ಈಸ್ ಲೆಸ್. ಯಾವ್ದು ಕಂಪೇರ್ ಮಾಡಿದ್ರೆ ವಾಟರ್ ಕಂಪೇರ್ ಮಾಡಿದ್ರೆ, ಯಾಕಂದ್ರೆ ವಾಟರ್ ಮಾಲಿಕ್ಯೂಲ್ಸ್ ಎಲ್ಲ ಹತ್ತತ್ರ ಇರುತ್ತೆ ಇನ್ನು. ಸೊ ಎಂಟಿ ಸ್ಪೇಸ್ ಕಮ್ಮಿ ಇರುತ್ತೆ. ಹಾಗಾಗಿ ಡೆನ್ಸಿಟಿ ಆಫ್ ಐಸ್ ಈಸ್ ಲೆಸ್ ವೆನ್ ಕಂಪೇರ್ ಟು ವಾಟರ್ ಆಗಿರೋದ್ರಿಂದಾನೇ ಐಸ್ ಕ್ಯೂಬ್ಸ್ ನ ನೀವು ವಾಟರ್ ಒಳಗಡೆ ಹಾಕಿ ಇಟ್ ಫ್ಲೋಟ್ಸ್ ಆನ್ ವಾಟರ್. ಮುಳುಗಲ್ಲ ಐಸ್ ಕ್ಯೂಬ್ ವಾಟರ್ ಹಾಕಿದ್ರೆ ಅದು ತೇಲತ್ತೆ. ಇಟ್ ಫ್ಲೋಟ್ಸ್ ಆನ್ ವಾಟರ್ ಬಿಕಾಸ್ ಡೆನ್ಸಿಟಿ ಆಫ್ ಐಸ್ ಈಸ್ ಲೆಸ್ ವೆನ್ ಕಂಪೇರ್ ಟು ವಾಟರ್. therefore an ice cubes floats on water ಅಂತ ಹೇಳ್ಬೋದು. In winter season ice formed on surface of a lake provides thermal insulation which ensures the survival of the aquatic life. ಚಳಿಗಾಲದಲ್ಲಿ ಸೊ ಈ ಸರ್ಫೇಸ್ ಆಫ್ ಲೇಕ್ ಏನಿರುತ್ತೆ ಅದ್ರ ಮೇಲೆ ಸೊ ಏನಾಗಿರುತ್ತೆ ನಿಮಗೆ ವಾಟರ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಆ ವಾಟರ್ ಮಾಲಿಕ್ಯೂಲ್ ಸರ್ಫೇಸ್ ಆಫ್ ಲೇಕ್ ಮೇಲೆ ಸೊ ಇರೋದ್ರಿಂದ ಐಸ್ ಕ್ಯೂಬ್ಸ್ ಫಾರ್ಮ್ ಅಲ್ಲಿ ಅಥವಾ ಲಿಕ್ವಿಡ್ ಫಾರ್ಮ್ ಅಲ್ಲಿ
ಅದಕ್ಕೆ ಹೈ ಥರ್ಮಲ್ ಇನ್ಸುಲೇಷನ್ ಪ್ರಾಪರ್ಟಿ ವಾಟರಿಗೆ ಇರತ್ತೆ ಅಂತ ಹೇಳಿದೆ. ಅದು ಸನ್ ರೇಸ್ ಏನ್ ಬೆಳಗ್ಗೆ ಹೊತ್ತು ಬರುತ್ತೆ ಅದು ಸನ್ ರೇಸ್ ನ ಅಬ್ಸರ್ವ್ ಮಾಡ್ಕೊಂಡು ಹಿಡ್ಕೊಂಡಿರತ್ತೆ. ಆ ಥರ್ಮಲ್ ಇನ್ಸುಲೇಷನ್ ಪ್ರಾಪರ್ಟಿ ಏನಿರುತ್ತೆ ಅದ್ರ ಸುತ್ತಲೂ ಇರೋಂಥ ವಾಟರ್ ಬಾಡೀಸಿಗೆ ಈ ಥರ್ಮಲ್ ಅಂದ್ರೆ ಹೀಟ್ ಅನ್ನ ಹೋಲ್ಡ್ ಮಾಡ್ಕೊಂಡು ಅದಕ್ಕೆ ಪ್ರೊವೈಡ್ ಮಾಡೋ ಅಂತ ಪ್ರಾಪರ್ಟಿ ಇದಕ್ಕೆ ಇರೋದ್ರಿಂದ ಅಲ್ಲಿ ನಿಮಗೆ ಆಕ್ವಾಟಿಕ್ ಲೈಫ್ ಈವನ್ ಇನ್ ವಿಂಟರ್ ಸೀಸನ್ ಅಲ್ಲಿ ಸರ್ವೈವ್ ಆಗೋಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇನ್ ವಿಂಟರ್ ಸೀಸನ್ ಐಸ್ ಫಾರ್ಮ್ಡ್ ಆನ್ ಸರ್ಫೇಸ್ ಆಫ್ ಎ ಲೇಕ್ ನ ಸರ್ಫೇಸ್ ಮೇಲೆ ಏನ್ ಫಾರ್ಮೇಶನ್ ಆಗಿರೋ ಐಸಿಗೆ ಥರ್ಮಲ್ ಇನ್ಸುಲೇಷನ್ ಪ್ರಾಪರ್ಟಿ ಇರೋದ್ರಿಂದ ಇಟ್ ವಿಲ್ ಇನ್ಸುಲೇಟ್ ದ ಇನ್ ಆಕ್ವಾಟಿಕ್ ಲೈಫ್ which helps the survival of the aquatic life ಅಂತ ಹೇಳ್ಬೋದು. ಹಾಗೆ provides thermal insulation which ensures the survival of aquatic life in winter season. ಅಲ್ಲಿ ನಿಮಗೆ ಚಿಲ್ಲಿ ಇದಿರತ್ತೆ ಕ್ಲೈಮೇಟ್ ಇರತ್ತೆ, ಅದಕ್ಕೋಸ್ಕರ ಅಲ್ಲಿ ನಿಮಗೆ ಹೀಟ್ ಏನ್ ಬೇಕಾಗಿರುತ್ತೆ ಆ ಹೀಟ್ ಅನ್ನ ಈ ಐಸ್ ಕ್ಯೂಬ್ಸ್ ಡ್ಯೂ ಟು ಇಟ್ಸ್ ಥರ್ಮಲ್ ಇನ್ಸುಲೇಷನ್ ಪ್ರಾಪರ್ಟಿ ಪ್ರೊವೈಡ್ ಮಾಡುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಆಕ್ವಾಟಿಕ್ ಲೈಫ್ ಸರ್ವೈವ್ ಆಗಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ದಿಸ್ ಫ್ಯಾಕ್ಟ್ ಇಸ್ ಆಫ್ ಗ್ರೇಟ್ ಎಕಲಾಜಿಕಲ್ ಸಿಗ್ನಿಫಿಕೆನ್ಸ್. ಇದರಿಂದಾಗಿ ಅಲ್ಲಿ ನಿಮಗೆ ಆಕ್ವಾಟಿಕ್ ಲೈಫ್ ಇನ್ ವಿಂಟರ್ ಸೀಸನ್ ಸರ್ವೈವ್ ಆಗೋದ್ರಿಂದ ಎಕಲಾಜಿಕಲಿ ಇಂಬ್ಯಾಲೆನ್ಸ್ ಆಗೋದನ್ನ ಇದು ಅಲ್ಲಿ ನಿಮಗೆ ಪ್ರಿವೆಂಟ್ ಮಾಡಿ ಎಕಲಾಜಿಕಲಿ ಸಿಗ್ನಿಫಿಕೆನ್ಸ್ ಅನ್ನ ಇದು ಕೊಡುತ್ತೆ ಅಂತ ಹೇಳ್ಬೋದು. ದಿಸ್ ಆರ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ವಾಟರ್ ಅಂಡ್ ಸ್ಟ್ರಕ್ಚರ್ ಆಫ್ ವಾಟರ್ ನ ಈ ಸ್ಟ್ರಕ್ಚರ್ ಈ ರೀತಿ ಇರೋದ್ರಿಂದನೇ ಈ ಏನ್ ಫಿಸಿಕಲ್ ಪ್ರಾಪರ್ಟೀಸ್ಗೆ ಅಥವಾ ಏನ್ ನಾವು ಥರ್ಮಲ್ ಇನ್ಸುಲೇಷನ್ ಅಂತ ಪ್ರಾಪರ್ಟೀಸ್ ಎಲ್ಲ ಹೇಳ್ತಾ ಹೋದ್ವಿ ಅದಕ್ಕೆ ಹೆಲ್ಪ್ಫುಲ್ ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಸ್ಟ್ರಕ್ಚರ್ ಆಫ್ ಐಸ್. ಸ್ಟ್ರಕ್ಚರ್ ಆಫ್ ಐಸ್ ನೋಡೋದಾದ್ರೆ ಐಸ್ ಹ್ಯಾಸ್ ಅ ಹೈಲಿ ಆರ್ಡರ್ಡ್ 3-dimensionally hydrogen bonded structure. Examination of ice crystals with X-ray shows that each oxygen atom is surrounded tetrahedrally by 4 other oxygen atoms at a distance of 276 picometer. ನೋಡಿ ಇದೇ ಒಂದು ಆಕ್ಸಿಜನ್ ಅಂತ ಅನ್ಕೊಂಡ್ರಿ. ಈ ಆಕ್ಸಿಜನ್ ಮೇಲೆ ಕೆಳಗೆ ಅಕ್ಕಪಕ್ಕ ಕೆಳಗೆ ಓವರ್ ಆಲ್ ಆಗಿ 4 ಅದರ್ ಆಕ್ಸಿಜನ್ ಆಟಮ್ ಇಂದ ಟೆಟ್ರಾಹೆಡ್ರಲಿ ಸರೌಂಡ್ ಆಗಿದೆ. ಬೈ 276 ಪಿಕೋಮೀಟರ್ ಲೆಂತ್ ಇಂದ ಅಂತ ಹೇಳ್ಬೋದು. ಮತ್ತೆ ಅಲ್ಲಿ ನಿಮಗೆ 3-dimensional ವೈಸ್ ವಾಟರ್ ಮಾಲಿಕ್ಯೂಲ್ಸ್ ನ ನೋಡಿದಾಗ್ಲೂ ಹೈಡ್ರೋಜನ್ ಬಾಂಡ್ ಅಲ್ಲಿ ನಿಮಗೆ ಹೈಲಿ ಆರ್ಡರ್ ವೈಸ್ ಅಲ್ಲಿ ನಿಮಗೆ 3-dimensionally ಸ್ಟ್ರಕ್ಚರ್ ನೋಡಿದಾಗ ಆಕ್ಸಿಜನ್ ಬಾಂಡೆಡ್ ಟು ಹೈಡ್ರೋಜನ್ ಆಟಮ್ಸ್ ನಾವು ನೋಡ್ತಾ ಹೋಗ್ಬೋದು. Hydrogen bonding gives our ice a rather open type structure with wide holes. ಇಲ್ಲಿ ನಿಮಗೆ ಒಂದು ಆಕ್ಸಿಜನ್ ಅಂತ ಅಂದಾಗ 2 ಅದರ್ ಹೈಡ್ರೋಜನ್ ಆಟಮ್ ಜೊತೆ ಕಂಬೈನ್ಡ್ ಆಗಿರುತ್ತೆ. ಇನ್ನ ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಇಂದ ಅದರ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಹೈಡ್ರೋಜನ್ ಡಾಟೆಡ್ ಲೈಕ್ ಸ್ಟ್ರಕ್ಚರ್ ಇರೋದಲ್ಲ ಹೈಡ್ರೋಜನ್ ಬಾಂಡ್ ಫಾರ್ಮೇಶನ್ ಆಗುತ್ತೆ. ಈ ರೀತಿ ಅದರ್ ವಾಟರ್ ಮಾಲಿಕ್ಯೂಲ್ಸ್ ಇಂದ ಏನ್ ನಿಮಗೆ ಅದರ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಹೈಡ್ರೋಜನ್ ಬಾಂಡಿಂಗ್ ಫಾರ್ಮೇಶನ್ ಆಗೋ ಎಬಿಲಿಟಿ ಇರೋದ್ರಿಂದ ಈ ರೀತಿ ವೈಡ್ ಓಪನ್ ಲೈಕ್ ಸ್ಟ್ರಕ್ಚರ್ಸ್ ನ ಇದು ಕೊಡ್ತಾ ಹೋಗುತ್ತೆ. ಈ ವೈಡ್ ಓಪನ್ ಲೈಕ್ ಸ್ಟ್ರಕ್ಚರ್ ಕೇಜ್ ಲೈಕ್ ಸ್ಟ್ರಕ್ಚರ್ಸ್ ಇರೋದ್ರಿಂದನೇ ಐಸಿಗೆ ಡೆನ್ಸಿಟಿ ಕಮ್ಮಿ, ಹಾಲೋ ಸ್ಪೇಸ್ ಇರೋದ್ರಿಂದ ಐಸಿಗೆ ಡೆನ್ಸಿಟಿ ಕಮ್ಮಿ ಅಂತ ಹೇಳ್ಬೋದು. ಮತ್ತೆ ಓಪನ್ ಟೈಪ್ ಸ್ಟ್ರಕ್ಚರ್ಸ್ ನ ಇದು ಕೊಡುತ್ತೆ ವಿತ್ ವೈಡ್ ಹೋಲ್ಸ್. These holes can hold some other molecules of appropriate size interstitially. ಹಾಗಾಗಿ ಓಪನ್ ವೈಡ್ ಹೋಲ್ಸ್ ಇರೋದ್ರಿಂದಾನೆ ಬೇರೆ ಮಾಲಿಕ್ಯೂಲ್ಸ್ ನ ಈ ಇಂಟರ್ಸ್ಟಿಷಿಯಲ್ ಎಂಟಿ ಸ್ಪೇಸ್ ಅಲ್ಲಿ ಪ್ಲೇಸ್ಮೆಂಟ್ ಮಾಡೋಂಥ ಚಾನ್ಸಸ್ ಇರತ್ತೆ. ಹಾಗಾಗಿ ಬೇರೆ ಮಾಲಿಕ್ಯೂಲ್ಸ್ ಈ ಇಂಟರ್ಸ್ಟಿಷಿಯಲ್ ಸ್ಪೇಸ್ ಅಲ್ಲಿ ಅದಕ್ಕೆ ಸೈಜಿಗೆ ತಕ್ಕಂತೆ ಏನಾಗುತ್ತೆ ಪ್ಲೇಸ್ಮೆಂಟ್ ಆಗತ್ತೆ ಅಂತ ಹೇಳ್ಬೋದು. ಬಿಕಾಸ್ ಆಫ್ ದಿಸ್ in open type wide holes structure. ಹಾಗಾಗಿ ಸ್ಟ್ರಕ್ಚರ್ ಆಫ್ ಐಸ್ ಹೇಳೋದಾದ್ರೆ ಐಸ್ has a highly ordered 3-dimensional hydrogen bonded structure. X-ray diffraction studies shows that each oxygen atom is tetrahedrally surrounded by 4 other oxygen atoms at a distance of 276 picometer. ಅದರ್ 4 ಆಕ್ಸಿಜನ್ ಆಟಮ್ ಜೊತೆ ಕಂಬೈಂಡ್ ಆಗುತ್ತೆ ಅಂದ್ರೆ ಥ್ರೂ ಹೈಡ್ರೋಜನ್ ಬಾಂಡಿಂಗ್ ಅಂತ ಹೇಳ್ಬೋದು. ಹೈಡ್ರೋಜನ್ ಬಾಂಡಿಂಗ್ ಗಿವ್ಸ್ ಐಸ್ ಅ ವೆರಿ ರಾದರ್ ಓಪನ್ ಟೈಪ್ ಸ್ಟ್ರಕ್ಚರ್ ವಿತ್ ವೈಡ್ ಹೋಲ್ಸ್. ಒಂದು ವಾಟರ್ ಮಾಲಿಕ್ಯೂಲ್ಸ್ ಅಲ್ಲಿ ಏನು ಒಂದು ಆಕ್ಸಿಜನ್ ಇರುತ್ತೆ, ಈ ಒಂದು ಆಕ್ಸಿಜನ್
4 ಸೊ 2 ಹೈಡ್ರೋಜನ್ ಆಟಮ್ ಜೊತೆ ಬಾಂಡ್ ಆದ್ರೆ ಇರೋಂಥ 2 ಲೋನ್ ಪೇರ್ ಆಫ್ ಎಲೆಕ್ಟ್ರಾನ್ ಸೊ ಅದರ್ ವಾಟರ್ ಮಾಲಿಕ್ಯೂಲ್ಸ್ ಜೊತೆ ಏನಾಗುತ್ತೆ ಹೈಡ್ರೋಜನ್ ಬಾಂಡಿಂಗ್ ಇಂದ ಅಟ್ಯಾಚ್ ಆಗುತ್ತೆ ಅಂತ ಹೇಳ್ಬೋದು. ಈ ರೀತಿ ಅಟ್ಯಾಚ್ಮೆಂಟ್ ಆಗೋದ್ರಿಂದ ಇಲ್ಲಿ ನಿಮಗೆ ವೈಡ್ ಓಪನ್ ಲೈಕ್ ಸ್ಟ್ರಕ್ಚರ್ ಸಿಗ್ತಾ ಹೋಗುತ್ತೆ. ಈ ವೈಡ್ ಓಪನ್ ಲೈಕ್ ಸ್ಟ್ರಕ್ಚರ್ಸ್ ಅಲ್ಲಿ ನಿಮಗೆ ಬೇರೆ ಬೇರೆ ಮಾಲಿಕ್ಯೂಲ್ಸ್ ಪ್ಲೇಸ್ಮೆಂಟ್ ಆಗ್ಬೋದು ಇಂಟರ್ಸ್ಟೀಶಿಯಲಿ ಅಂತ ಹೇಳ್ಬೋದು. ಹಾಗಾಗಿ ಸ್ಟೋರೇಜ್ ಆಫ್ ಅದರ್ ಮಾಲಿಕ್ಯೂಲ್ಸ್ ಇಂಪಾರ್ಟೆಂಟ್ ರೋಲ್ ನ ಇದು ಪ್ಲೇ ಮಾಡುತ್ತೆ ಐಸ್ ಕ್ಯೂಬ್ಸ್ ಅಂತ ಹೇಳ್ಬೋದು. ಸೊ ದೀಸ್ ಆರ್ ದ ಸ್ಟ್ರಕ್ಚರ್ ಆಫ್ ಐಸ್. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ವಾಟರ್ ನ ನೆಕ್ಸ್ಟ್ ಕ್ಲಾಸ್ ಮಾಡ್ತೀನಿ. ಥ್ಯಾಂಕ್ ಯು.